ಮತ್ತೊಂದು ಕಡೆ ರಾಜಕೀಯ ಜಟಾಪಟಿ ಕೂಡ ಆಗ್ತಾ ಇದೆ ರನ್ಯಾ ವಿಚಾರಕ್ಕೆ. ಅದರ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯೇಂದ್ರ ಅವರಿಗೆ ದುಬೈ ಲಿಂಕ್ ಅನ್ನು ಕೊಟ್ಟಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ದುಬೈನಲ್ಲಿ ವಿಜಯೇಂದ್ರ ಹಣವಿದೆ ಅಂತ ಹೇಳಿ ದುಬೈಗೆ ಹೋಗಿ ಬರ್ತಾರೆ. ಯತ್ನಾಳ್ ಆರೋಪವನ್ನ ಮುಂದಿಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಹೊಸ ಬಾಂಬನ್ನು ಸಿಡಿಸಿದ್ರು. ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಈಗ ವಿಜಯೇಂದ್ರ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೂಕ್ತ ಇನ್ವೆಸ್ಟಿಗೇಷನ್ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ. ಸಚಿವರ ಸಂಪರ್ಕದ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಹೇಳಿ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಯಾರೇ ಇದ್ರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಇದೆ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಬಹಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು, ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ, ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರ್ದೋ ಬೆಂಬಲ ಇಲ್ಲದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಒಂದು ಕಡೆ ಆದರೆ ಸಚಿವರ ಅವಳ ನಿಕಟ ಸಂಪರ್ಕ ಇತ್ತು ಅಂದರೆ ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಎಲ್ಲವೂ ಕೂಡ ಸತ್ಯಾಂಶ ತನಿಖೆ ನಂತರ ಹೊರಬೀಳ್ತದೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರ್ದೋ ಬೆಂಬಲ ಇಲ್ಲದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಒಂದು ಕಡೆ ಆದರೆ ಸಚಿವರ ಅವಳ ನಿಕಟ ಸಂಪರ್ಕ ಇತ್ತು ಅಂದರೆ ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಎಲ್ಲವೂ ಕೂಡ ಸತ್ಯಾಂಶ ತನಿಖೆ ನಂತರ ಹೊರಬೀಳ್ತದೆ. ರಮ್ಯಾ ಯಾವುದೇ ಏನು ಸಾಧನೆ ಮಾಡಿಲ್ಲ, ಅವಳು ನಂಗೆ ಗೊತ್ತು, ಅವಳು ನಂಗೆ ಪರಿಚಯ ಇದ್ಲು ಅಂತ ಹೇಳ್ಕೊಳ್ಳೋಕ್ಕೆ. ಈಗ ಗೋಲ್ಡ್ ಸ್ಮಗ್ಲಿಂಗಲ್ಲಿ ತಗಲಾಕೊಂಡಿರೋದ್ರಿಂದ ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರರ ಚಾಟ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಯಾರು ಬುಡಕ್ಕೆ ಹೋಗಿ ಇದು ಹೋಗಿ ನಿಲ್ಲುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.